ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ. ಇಂಡಿಯಾ ಟೀಮ್ ಬಂದ್ಬಿಟ್ಟು ಪಾಕಿಸ್ತಾನ ಟೀಮ್ನನ್ನು ಏಷ್ಯಾ ಕಪ್ ಫೈನಲ್ನಲ್ಲಿ ನಿನ್ನೆ ತಾನೇ ಉಡೀಸ್ ಅಂದರೆ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿದೆ. ಅವರಿಗೆ ಮುಖಭಂಗ ಕೂಡ ಆಗಿದೆ. ಹಾಗೆ ನಮ್ಮ ಪ್ರಧಾನಮಂತ್ರಿಯವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಆನ್ ದ ಫೀಲ್ಡ್ ಆಗಲಿ ಆಫ್ ದ ಫೀಲ್ಡ್ ಆಗಲಿ ಗೆಲುವು ಯಾವತ್ತಿದ್ರೂ ನಮ್ಮದೇ ಅಂತ ಪೋಸ್ಟ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಅಬ್ಬರ್ ಅಹ್ಮದ್ ಅವರು ಮತ್ತು ಹ್ಯಾರಿಸ್ ರಾಫ್ ಅವರು ಏನು ಮಾಡಿದ್ರಲ್ಲ ಆ್ಯಕ್ಷನ್ಗಳನ್ನು, ಫ್ಲೈಟ್ ಕ್ರ್ಯಾಶ್ ಆಗೋದು ಆ ಥರ ಎಲ್ಲ, ಅದನ್ನು ಬಂದ್ಬಿಟ್ಟು ನಿನ್ನೆ ನಮ್ಮ ಜಸ್ಪ್ರೀತ್ ಬುಮ್ರಾ ಇಂಡಿಯಾ ಟೀಮ್ನ ಗನ್ ಬೌಲರ್ ಅವರು ಕೂಡ ಮರುಕಳಿಸಿದ್ದಾರೆ. PCC ಹಾಗೂ PCB ಅಧ್ಯಕ್ಷ ಆಗಿರುವಂಥ ಅವರು ಹೇಳ್ತಾರೆ, ಟ್ರೋಫಿನ ನಾವು ಗೆದ್ದಿದ್ದೀವಿ. ಯಾಕಪ್ಪ ಅಂದರೆ ಟ್ರೋಫಿ ನಮ್ಮ ಹತ್ರ ಇದೆ, ಇಂಡಿಯಾ ಟೀಮ್ನವ್ರು ಗೆದ್ದಿದ್ರೆ ಅವರಿಗೆ ಟ್ರೋಫಿ ತೋರ್ಸೋಕೆ ಹೇಳಿ ಅಂತ ಇವನು ಹೇಳ್ತಾ ಇದ್ದಾನೆ. ಇನ್ನು ತಗಡು ನನ್ನ ಮಗನೇ ಟ್ರೋಫಿ ಗೆದ್ದಿರೋದು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ ನಿನ್ನೆ ನೈಟ್. ಇನ್ನೇನು ನಿನ್ನ ಕಡೆಯಿಂದ ಟ್ರೋಫಿ ಇಸ್ಕೊಂಡು ಅಂಥ ಕರ್ಮ ನಮಗೆ ತಂಡಕ್ಕೆ ಇನ್ನೂ ಬಂದಿಲ್ಲ, ಅದು ಬರೋದೂ ಇಲ್ಲ ಕೂಡ. ಇಂಡಿಯಾ ಟೀಮ್ನ ಹೀರೋ ಆದಂಥ ತಿಲಕ್ ವರ್ಮಾ ಅವರು ಬಂದ್ಬಿಟ್ಟು ನಿನ್ನೆ ನೈಟ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಹೇಳ್ತಾರೆ ಬಂದ್ಬಿಟ್ಟು, ಐ ಲವ್ ಡೂಯಿಂಗ್ ಎ ವರ್ಕೌಟ್, ಐ ಆಮ್ ಇನ್ಸ್ಪೈರ್ಡ್ ಬೈ ವಿರಾಟ್ ಕೊಹ್ಲಿ ಬೈ ಅಂತ ಹೇಳ್ತಾರೆ. ಯಾಕೆಂದರೆ ಇವರು ಕೂಡ ವಿರಾಟ್ ಕೊಹ್ಲಿಯವರ ಫ್ಯಾನ್ ಅಂತೆ. ಯಾಕೆಂದರೆ ನಾನು ಅವ್ರು ನಡೆದುಕೊಂಡು ಹೋಗಿರೋ ದಾರಿಯಲ್ಲೇ ನಾನು ಕೂಡ ನಡೆದುಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅವರೇನು ಫಿಟ್ನೆಸ್ನ ಇಡೀ ತಂಡಕ್ಕೆ ಹೇಳ್ಕೊಟ್ಟಿದ್ದಾರೆ ನೋಡಿ, ಅದೇ ದಾರಿಯಲ್ಲಿ ನಾನು ಕೂಡ ಸಾಗಬೇಕು ಅಂದ್ಕೊಂಡಿದ್ದೀನಿ ಅಂತ ನಿನ್ನೆ ತಿಲಕ್ ವರ್ಮಾ ಅವರು ಬಂದ್ಬಿಟ್ಟು ಹೇಳ್ತಾರೆ. ಇಂಡಿಯಾ ಟೀಮ್ನ ಪ್ರಮುಖ ಬಾಲರಾದಂಥ ಕುಲ್ದೀಪ್ ಯಾದವ್ ಅವರು ಬಂದ್ಬಿಟ್ಟು 4 ಓವರ್ ಬಾಲಿಂಗ್ ಮಾಡಿ 30 ರನ್ ನೀಡಿ ಪ್ರಮುಖ 4 ವಿಕೆಟ್ಗಳನ್ನು ಕೂಡ ಇವರು ತೆಗೆದುತಾರೆ. ಹಾಗೆ ನಮ್ಮ ಮಿಸ್ಟ್ರಿ ಸ್ಪಿನ್ನರ್ ಆದಂಥ ವರುಣ್ ಚಕ್ರವರ್ತಿ ಅವರು ಬಂದ್ಬಿಟ್ಟು 4 ಓವರ್ ಬಾಲಿಂಗ್ ಮಾಡಿ 30 ರನ್ ನೀಡಿ ಪ್ರಮುಖ 2 ವಿಕೆಟ್ಗಳನ್ನು ತೆಗೆದುತ್ತಾರೆ. ಆ್ಯಂಡ್ ಹಾಗೆ ಇಂಡಿಯನ್ ಟೀಮ್ನ ಗನ್ ಬೌಲರ್ ಆದಂಥ 3.1 ಓವರ್ ಬಾಲಿಂಗ್ ಮಾಡಿ 25 ರನ್ ನೀಡಿ ಪ್ರಮುಖ 2 ವಿಕೆಟ್ಗಳನ್ನು ಜಸ್ಪ್ರೀತ್ ಬುಮ್ರಾ ಅವರು ತಗೋತಾರೆ. ಹಾಗೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು 4 ಓವರ್ ಬಾಲಿಂಗ್ ಮಾಡಿ 26 ರನ್ ನೀಡಿ ಪ್ರಮುಖ 2 ವಿಕೆಟ್ಗಳನ್ನು ತೆಗೆದುತ್ತಾರೆ. ಹಾಗೆ ಒಂದು ಪ್ರಮುಖ ರನ್ಔಟ್ ಕೂಡ ಮಾಡ್ತಾರೆ. ನಿನ್ನೆ ಬಂದ್ಬಿಟ್ಟು ಟೀಮ್ ಇಂಡಿಯಾದ ಆಲ್ ಪ್ಲೇಯರ್ಸ್ ಎಫರ್ಟ್ ಅಂತಲೇ ಹೇಳ್ಬೋದು. ಎಲ್ಲರ ತಂಡವು ಮುಂದೆ ನಿಂತು ನಡೆಸ್ಕೊಂಡು ಹೋಗಿದ್ದಾರೆ, ಒಬ್ಬರಿಲ್ಲ ಅಂದರೆ ಒಬ್ಬರು. ಹಾಗಾಗಿ ನಿನ್ನೆ ಪಾಕ್ನ ಹೀನಾವಾಗಿ ಸೋಲಿಸಿ ಟೀಮ್ ಇಂಡಿಯಾ ಬಂದ್ಬಿಟ್ಟು ಗೆಲುವನ್ನು ಸಾಧಿಸಿದೆ. ದೋಸ್ತ್, ನೀ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊ. ನೆಕ್ಸ್ಟ್ ವಿಡಿಯೋ ನಂದು ನೀನು ಡೈರೆಕ್ಟ್ ಮೆಸೇಜ್ ಬರ್ತದೆ.